ಶುಭೋದಯ. ದೇವರ ಚಿತ್ತಕ್ಕೆ ಒಪ್ಪಿಸಿಕೊಡುವಾಗ ನಮ್ಮ ಜೀವಿತದಲ್ಲೂ ಅನಿರೀಕ್ಷಿತವಾದಂಥ ತಿರುವುಗಳು ಆಗ್ತದೆ. ಅದಕ್ಕೆ ನಾವು ಓಪನ್ ಆಗಿದ್ದೇವಾ? ಅಪೊಸ್ತಲರ ಕೃತ್ಯಗಳು 7ನೇ ಅಧ್ಯಾಯ 58ರಿಂದ 60 ವಚನಗಳು. ಅವನನ್ನು ಅಂದರೆ ಸ್ತೆಫನನನ್ನು ಊರ ಹೊರಕ್ಕೆ ನೂಕಿಕೊಂಡು ಹೋಗಿ ಕೊಲ್ಲುವುದಕ್ಕೆ ಕಲ್ಲೆಸೆದರು. ಸಾಕ್ಷಿಯವರು ತಮ್ಮ ಬಟ್ಟೆಗಳನ್ನು ತೆಗೆದು ಸೌಲನೆಂಬ ಒಬ್ಬ ಯವನಸ್ಥನ ಕಾಲುಗಳ ಬಳಿಯಲ್ಲಿ ಇಟ್ಟರು. ಅವರು ಸ್ತೆಫನನ ಮೇಲೆ ಕಲ್ಲೆಸೆಯುತ್ತಾ ಇರಲು ಅವನು ಕರ್ತನ ಹೆಸರನ್ನ ಹೇಳಿ, ಯೇಸು ಸ್ವಾಮಿಯೇ, ನನ್ನ ಆತ್ಮವನ್ನ ಸೇರಿಸಿಕೋ ಎಂದು ಪ್ರಾರ್ಥಿಸಿ ಮೊಣಕಾಲೂರಿ, ಕರ್ತನೆ, ಈ ಪಾಪವನ್ನ ಅವರ ಮೇಲೆ ಹೊರಿಸಬೇಡವೆಂದು ಮಹಾಶಬ್ದದಿಂದ ಕೂಗಿದನು. ಸ್ತೆಫನನು ಒಬ್ಬ ನಾಯಕನು. ಆ 7 ಜನರಲ್ಲಿ ಒಬ್ಬ ದೇವರ ಸೇವೆಯನ್ನ ಹಾಗೂ ಜನರ ಸೇವೆಯನ್ನ ಮಾಡುವುದಕ್ಕೆ ಆಯ್ಕೆ ಮಾಡಲ್ಪಟ್ಟವನು. ಈತನು ಪವಿತ್ರಾತ್ಮ ಭರಿತನು, ನಂಬಿಕೆಯನ್ನ ಹೊಂದಿದಂಥವನು ಹಾಗೂ ಅನೇಕ ಅದ್ಭುತ ಕಾರ್ಯಗಳನ್ನ ನಡೆಸುವುದಕ್ಕೆ ಶಕ್ತಿಯನ್ನ ಬಲವನ್ನ ಹೊಂದಂಥವನು. ಅವನ ವಿರುದ್ಧ ಸುಳ್ಳು ಸಾಕ್ಷಿಗಳನ್ನ ಹೇಳಿ ಅವನನ್ನ ಸಿಕ್ಕಿ ಹಾಕಿಸುತ್ತಾರೆ. ಅಪೊಸ್ತಲರ ಕೃತ್ಯ 7ನೇ ಅಧ್ಯಾಯದಲ್ಲಿ ನೋಡುವಾಗ ಬಹಳ ಉದ್ದವಾದಂತಹ ಸಂಭಾಷಣೆಯನ್ನ ಇಲ್ಲಿ ಸ್ತೆಫನನು ಅಲ್ಲಿರುವಂತಹ ಧಾರ್ಮಿಕ ನಾಯಕರ ಮುಂದೆ ಅವನು ನೀಡುತ್ತಾನೆ. ಅದನ್ನ ನೀಡುವಾಗ ಅಲ್ಲಿ ದೇವರ ಮಹಿಮೆಯನ್ನ, ಯೇಸು ಸ್ವಾಮಿ ದೇವರ ಬಲಗಡೆಯಲ್ಲಿ ನಿಂತಿರುವಂತಹ ಮಹಿಮೆಯನ್ನ ಕಾಣುವಾಗ ಅಲ್ಲಿರುವಂತಹ ಜನರಿಗೆ ತಡೆದುಕೊಳ್ಳುವುದಕ್ಕೆ ಆಗುವುದಿಲ್ಲ. ಅವನನ್ನ ಊರಿನ ಆಚೆ ಕರೆದುಕೊಂಡು ಹೋಗಿ ಕಲ್ಲೆಸೆದು ಸಾಯಿಸುವುದಕ್ಕೆ ಪ್ರಯತ್ನಿಸುತ್ತಾರೆ. ಇಲ್ಲಿ ಅವನು ತನಗೆ ವಿರುದ್ಧವಾಗಿ ಕೈ ಎತ್ತಿದಂಥ ಜನರ ವಿರುದ್ಧವಾಗಿ ಶಪಿಸುವ ಬದಲು, ನ್ಯಾಯವನ್ನ ಕೇಳುವ ಬದಲು ಅಲ್ಲಿರುವಂಥ ಜನರಿಗೆ ಪ್ರಾರ್ಥಿಸುತ್ತಾನೆ. ಅನಿರೀಕ್ಷಿತವಾದಂಥ ತಿರುವು. ಅನೇಕ ಬಾರಿ ದೇವರ ವಾಕ್ಯವನ್ನು ಓದಿರುವಂಥ ನಮಗೆ ಇದರಲ್ಲಿ ವಿಶೇಷತೆ ಏನು ಕಾಣಿಸುವುದಿಲ್ಲ. ಆದರೆ ಮೊದಲ ಬಾರಿ ನಡೆಯುತ್ತದೆ ಎಂಬುದಾಗಿ ಆಲೋಚನೆ ಮಾಡುವಾಗ ಇಲ್ಲಿ ಸ್ತೆಫನನ ಆ ಒಂದು ಪ್ರತಿಕ್ರಿಯೆ ದೇವರ ಸಮರ್ಪಣೆ ಅಥವಾ ದೇವರಿಗೆ ತನ್ನನ್ನು ಸಮರ್ಪಿಸಿಕೊಂಡಂತಹ ಆಳವಾದಂಥ ಸಂಬಂಧವನ್ನ ತೋರಿಸುವಂಥದ್ದಾಗಿರ್ತದೆ. ಸಾಯುವಂತಹ ಪರಿಸ್ಥಿತಿಯಲ್ಲಿಯೂ ಸಹ ಯಾವುದೇ ಕಹಿ ಅಂಶಕ್ಕೆ, ಯಾವುದೇ ರೀತಿಯಾದಂತಹ ಬೇಡದಿರುವಂಥ ಮನೋಭಾವಕ್ಕೆ ಕೈ ಹಾಕದಿರುವ ಹಾಗೆ ತನ್ನ ಹೃದಯವನ್ನ ಹತೋಟಿಯಲ್ಲಿ ಇಟ್ಟುಕೊಂಡು ಅಲ್ಲಿರುವಂತಹ ಹಿಂಸಕರಿಗೋಸ್ಕರ ಕ್ಷಮಾಪಣೆಯನ್ನ ಕೇಳುತ್ತಾನೆ. ಈ ಕ್ಷಮಾಪಣೆ ಅನ್ನುವಂಥದ್ದು ಅಷ್ಟು ಈಸಿಯಾಗಿ ಎಲ್ಲರಿಂದ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಕಣ್ರಿ. ನಾನು ಮತ್ತೊಬ್ಬರಿಗೆ ಹೊಡಿತೀನಿ ಅನ್ನುವಂತಹ ಲೋಕದಲ್ಲಿ ಆ ಕ್ಷಮಾಪಣೆ ಬಹಳ ಬಹಳ ಕಷ್ಟವಾದಂತಹ ಕರ್ತವ್ಯವಾಗಿರುತ್ತದೆ. ಜನರು ನೋವಲ್ಲಿರುವಾಗ, ಜನರನ್ನ ಸರಿಯಾದ ರೀತಿಯಲ್ಲಿ ನಡೆಸಿಕೊಳ್ಳದೇ ಇರುವಾಗ ಸಾಮಾನ್ಯವಾಗಿ ಬರುವಂಥ ಪ್ರತಿಕ್ರಿಯೆ ಕೋಪ, ದ್ವೇಷ, ಅವನಿಗೆ ನಾನು ಏನ್ ಮಾಡ್ಲಿ ಅನ್ನುವಂಥದ್ದನ್ನ. ಆದರೆ ಇಲ್ಲಿ ಸ್ತೆಫನನು ಬೇರೆಯದೇ ದಾರಿಯನ್ನ ಆಯ್ಕೆ ಮಾಡುತ್ತಾನೆ. ಕ್ರಿಸ್ತನು ಯಾವ ರೀತಿಯಾದಂಥ ದೃಷ್ಟಿಕೋನವನ್ನು ಹೊಂದಿದ್ದನೋ ಆ ಒಂದು ದೃಷ್ಟಿಕೋನಕ್ಕೆ ತನ್ನನ್ನ ಕ್ರಮಪಡಿಸಿಕೊಳ್ಳುತ್ತಾನೆ. ಯೇಸು ಸ್ವಾಮಿಯನ್ನ ದೇವರ ಬಲಗಡೆಯಲ್ಲಿ ನಿಂತದ್ದನ್ನ ನೋಡಿದಂಥ ಇವನು ಅಲ್ಲಿಂದ ಬಿಟ್ಟು ಸನ್ನಿವೇಶ ಬೇರೆ ಆಗುವಾಗ ಅಲ್ಲಿ ಹಿಂಸೆಗೆ ಆತನು ಪ್ರಾಧಾನ್ಯತೆಯನ್ನ ಕೊಡದೆ ದೇವರ ಹಸ್ತಗಳಿಗೆ ತನ್ನನ್ನ ಒಪ್ಪಿಸಿಕೊಟ್ಟವನಾಗಿ ಅಲ್ಲಿ ಮರಣವನ್ನ ಹೊಂದುತ್ತಾನೆ. ನಾವು ಪ್ರತಿನಿತ್ಯ ಅನೇಕ ಜನರನ್ನ ನಾವು ನೋಡ್ತೇವೆ. ಈ ರೀತಿಯಂಥ ಸನ್ನಿವೇಶಗಳು ಬರುವಾಗ ನನ್ನ ಪ್ರತಿಕ್ರಿಯೆ ಏನಾಗಿರ್ತದೆ? ನಮ್ಮ ಕುಟುಂಬಗಳಲ್ಲಿ ಜಗಳವಾಗುವಾಗ ನಾನು ಕ್ಷಮಿಸ್ತೇನಾ? ನಾನು ಕಾರ್ಯ ಮಾಡುವಂಥ ಸ್ಥಳಗಳಲ್ಲಿ ಈ ರೀತಿಯಂಥ ಘರ್ಷಣೆಗಳು ಬರುವಾಗ ಪ್ರತಿಕ್ರಿಯೆ ಏನಾಗಿರ್ತದೆ? ಹೊಡೆದು ಹೋದಂಥ ಸಂಬಂಧಗಳು, ನನ್ನ ಪ್ರತಿಕ್ರಿಯೆ ಏನಾಗಿರ್ತದೆ? ಅಥವಾ ನನ್ನ ಮಾತುಗಳು ನೋವನ್ನ ಉಂಟು ಮಾಡುವಂಥದ್ದಾಗಿರ್ತದ? ಕೋಪಕ್ಕೆ ನಮ್ಮನ್ನ ಒಪ್ಪಿಸಿಕೊಡುವಂಥದ್ದು ಅದು ಯಾವಾಗಲೂ ಇನ್ನೊಬ್ಬರಿಗೆ ಹಾನಿಯನ್ನ ಮಾಡುವಂಥದ್ದೇ ಆಗಿರುತ್ತದೆ. ಇಲ್ಲಿ ಕ್ಷಮಾಪಣೆ ಎಂಬುದಾಗಿ ಹೇಳುವಾಗ ನಾನು ಅನ್ಯಾಯಕ್ಕೆ ಪ್ರತಿಪಾದಿಸುತ್ತಿದ್ದೇನೆ ಎಂಬುದಾಗಿ ಹೇಳ್ತಾ ಇಲ್ಲ, ಬದಲಾಗಿ ದೇವರ ನೀತಿಗೆ, ದೇವರ ನ್ಯಾಯಕ್ಕೆ ನಾನು ಒಪ್ಪಿಸಿಕೊಡುತ್ತಿದ್ದೇನೆ ಅನ್ನುವಂತಹ ಮುಖ್ಯವಾದಂತಹ ಚಿತ್ರಣ ನಮಗೆ ಕಾಣಸಿಗ್ತದೆ. ಇಲ್ಲಿ ಸಾಕ್ಷಿಯಾಗಿ ಇದ್ದಂತಹ ಸೌಲನು ಮುಂದೊಂದು ದಿನ ದೇವರ ದೃಷ್ಟಿಯಲ್ಲಿ ಉತ್ತಮವಾದಂಥ ಸಾಧನವಾಗಿ ಪರಿವರ್ತನೆ ಹೊಂದುವಂಥದ್ದನ್ನ ನಾವು ನೋಡ್ತೇವೆ. ಅಲ್ಲಿಗೆ ಸ್ತೆಫನನು ಆ ಒಂದು ಪರಿವರ್ತನೆಯ ಬೀಜವನ್ನ
ಈ ಒಂದು ಶ್ರಮೆಯನ್ನು ಹೊಂದುವುದರ ಮೂಲಕ ಆಲ್ರೆಡಿ ಸೌಲನಲ್ಲಿ ಬಿತ್ತಿರುತ್ತಾನೆ. ಅವನಲ್ಲಿ ಆ ಪರಿವರ್ತನೆಯನ್ನು ತರುವುದಕ್ಕೆ ಈ ಘಟನೆಯೂ ಸಹ ಸಾಕ್ಷೀಕರಿಸ್ತದೆ. ನನ್ನ ನಿಮ್ಮ ಪ್ರತಿಕ್ರಿಯೆ ಆ ಶ್ರಮೆಯನ್ನು ಅನುಭವಿಸುವಾಗ ಏನಾಗಿರ್ತದೆ? ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಈ ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅಭಿಪ್ರಾಯ, ಸಲಹೆಗಳು ಹಾಗೂ ಯಾವುದೇ ಪ್ರಾರ್ಥನಾ ಮನವಿಗಳಿದ್ದಲ್ಲಿ ನಮ್ಮ ದೂರವಾಣಿ ಸಂಖ್ಯೆಗೆ ನೀವು ಕರೆ ಮಾಡಬಹುದು. ನಮ್ಮ ದೂರವಾಣಿ ಸಂಖ್ಯೆ 9902606453. ನಿಮ್ಮ ಅಭಿಪ್ರಾಯಗಳನ್ನು ಇಮೇಲ್ ಮೂಲಕವೂ ನಮಗೆ ತಿಳಿಸಬಹುದು. ನಮ್ಮ ಇಮೇಲ್ ID info@fibaonline.org. ವಂದನೆಗಳು.